ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ದೇವರ ವಾಕ್ಯ ಯೆರೆಮೀಯನು ಬರೆದ ಪ್ರವಾದನ ಗ್ರಂಥ 17ನೇ ಅಧ್ಯಾಯ 13ನೇ ವಚನ. ಯೆಹೋವನೇ, ಇಸ್ರಾಯೇಲರ ನಿರೀಕ್ಷೆಯೇ, ನಿನ್ನನ್ನು ಬಿಟ್ಟು ಹೋಗುವವರು ಆಶಾಭಂಗ ಪಡುವರು. ಯೆಹೋವನಾದ ನಿನ್ನನ್ನು ತೊರೆದವರು ಜೀವದ ಬುಗ್ಗೆಯನ್ನು ತೊರೆದವರಾಗಿದ್ದರೆ ಅವರ ಹೆಸರು ಧೂಳಿನಲ್ಲಿ ಬರೆಯಲ್ಪಡುವುದು. ದೇವರಿಗೆ ಮಹಿಮೆ ಉಂಟಾಗಲಿ. ಪ್ರತಿದಿನ ದೇವರ ಸ್ವರವನ್ನು ಆಲಿಸುವಂತ ಪ್ರೀತಿಯುಳ್ಳ ದೇವರ ಮಕ್ಕಳೇ, ಈ ದಿನ ದೇವರು ನಮ್ಮೊಟ್ಟಿಗೆ ನಿಮ್ಮೊಟ್ಟಿಗೆ ಒಂದು ಎಚ್ಚರಿಕೆ ಮಾತನ್ನು ಆತನು ಆಜ್ಞಾಪಿಸ್ತಾ ಇರೋದು. ದೇವರು ವಾಕ್ಯದಲ್ಲಿ ನೋಡುವ ಪ್ರಕಾರವಾಗಿ ಪ್ರವಾದಿಯಾದ ಯೋನನ ಜೀವಿತದಲ್ಲಿ ದೇವರು ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ನೀನು ನಿನವೇ ಆ ಪಟ್ಟಣಕ್ಕೆ ಹೋಗಿ ಅಲ್ಲಿರುವಂಥ ಜನರ ದುಷ್ಟತ್ವವನ್ನು ನೀನು ಅವರಿಗೆ ಎಚ್ಚರಿಸಿ ಅವರನ್ನು ಖಂಡಿಸಬೇಕೆಂಬುದಾಗಿ ದೇವರು ಹೇಳುವಾಗ, ಅವನ ದುಷ್ಟತ್ವವನ್ನು ನೋಡಿದಂಥ ಯೋನನು ತಿಳಿದಂಥ ಯೋನನ್ನು ಅವನು ಭಯಪಟ್ಟು ಹೆದರಿದವನಾಗಿ ಅವನು ತಾರ್ಷೀಷಿಗೆ ಓಡಿ ಹೋಗ್ತಾ ಇದ್ದಾನೆ. ಹೌದಲ್ಲಿ ಓಡಿ ಹೋಗುವಂಥ ಸಮಯದಲ್ಲಿ ದೊಡ್ಡದಾದ ಬಿರುಗಾಳಿ ಎದ್ದೇಳ್ತಾ ಇದೆ. ಸಮುದ್ರದಲ್ಲಿ ಅಲ್ಲೋಲ ಕಲ್ಲೋಲವಾಗ್ತಾ ಇದೆ. ಜನಗಳು ಭಯ ಪಡ್ತಾ ಇದ್ದಾರೆ. ಯಾರು ಇದಕ್ಕೆ ಕಾರಣ ಎಂಬುದಾಗಿ ತಿಳಿಯುವಾಗ ಒಂದು ಚೀಟನ ಹಾಕುವಾಗ ಅದು ಯೋನನಿಗೆ ಬೀಳ್ತದೆ. ಬೀಳುವಂಥ ಸಮಯದಲ್ಲಿ ಅವನನ್ನು ಸಮುದ್ರಕ್ಕೆ ಎಸೆಯುವಾಗ ಅದು ಶಾಂತವಾಗ್ತಾ ಇದೆ. ದೇವರು ದೊಡ್ಡ ಮೀನಿಗೆ ಅಪ್ಪಣೆಯನ್ನು ಕೊಡ್ತಾ ಇದ್ದಾರೆ ಅವನು ನುಂಗ್ಲಿಕ್ಕಾಗಿ. ನುಂಗಿದ ನಂತರವಾಗಿ ಹೌದು ಅವನಲ್ಲಿ ಕಣ್ಣೀರಿಡ್ತಾ ಇದ್ದಾನೆ, ದುಃಖ ಪಡ್ತಾ ಇದ್ದಾನೆ, ವೇದನೆ ಪಡ್ತಾ ಇದ್ದಾನೆ. ಪ್ರೀತಿಯುಳ್ಳ ದೇವರ ಮಕ್ಕಳೇ, ದೇವರ ಸ್ವರವನ್ನು ಕೇಳಿ ದೇವರ ಆಜ್ಞಾಪಿಸಿದಂಥ ಮಾತನ್ನು ಕೇಳದೆ ಯಾರು ಅದನ್ನು ತೊರೆಯುತ್ತಾರೋ, ಯಾರು ಅದನ್ನು ನಿರ್ಲಕ್ಷಿಸ್ತಾ ಇದ್ದಾರೋ ದೇವರ ಸ್ತೋತ್ರ, ಅವರಿಗೆ ಆಶೀರ್ವಾದ ಇರುವುದಿಲ್ಲ. ಬದಲಾಗಿ ಅವರಿಗೆ ಮಾನವಾಗುವುದಿಲ್ಲ. ಬದಲಾಗಿ ಅವರಿಗೆ ಆಶಾಭಂಗ ಪಡುವಂಥದ್ದಾಗಿದೆ. ಹೌದು, ಯೋನನ ಜೀವಿತದಲ್ಲೂ ಕೂಡ ಅದೇ ಆಗ್ತದೆ. ದೇವರ ಮಾತನ್ನು ಧಿಕ್ಕರಿಸಿ ಹೋದಂಥ ಯೋನನ ಜೀವಿತದಲ್ಲಿ ಕೂಡ ಆಶಾಭಂಗ ಉಂಟಾಗ್ತದೆ. ಪ್ರೀತಿಯುಳ್ಳ ದೇವರ ಮಕ್ಕಳೇ, ಹೌದು, ಯಾರು ದೇವರ ಮಾತುಗಳನ್ನು ನಿರ್ಲಕ್ಷಿಸಿ ಬಿಟ್ಟು ಹೋಗ್ತಾರೋ ನಮ್ಮ ಜೀವಿತಗಳಲ್ಲಿ ಅವರಿಗೆ ಆಶೀರ್ವಾದವಲ್ಲ, ಬದಲಾಗಿ ಆಶಾಭಂಗ ಉಂಟಾಗ್ತದೆ. ಅದರ ನಿಮಿತ್ತವಾಗಿ ಜೀವಬಾಧ್ಯರ ಪಟ್ಟಿದವರ ಹೆಸರುಗಳು ತೆಗೆಯಲ್ಪಡ್ತಾರೆ. ಹಾಗಾಗಿ ನಾವು ಭಯಭಕ್ತಿಯುಳ್ಳವರಾಗಿ ಜೀವಿಸೋಣ, ದೇವರ ಮಾತನ್ನು ಕೇಳೋಣ, ದೇವರ ವಾಕ್ಯಗಳನ್ನು ಕೇಳೋಣ, ದೇವರಿಗೆ ಯೋಗ್ಯವುಳ್ಳವರಾಗಿ ಜೀವಿಸೋಣ. ಆಗ ನಮ್ಮ ಹೆಸರುಗಳು ಜೀವಬಾಧ್ಯರ ಪಟ್ಟಿಗಳಲ್ಲಿ ಬರೆಯುವಂಥದ್ದಾಗಿದೆ. ದೇವರಿಗೆ ಸ್ತೋತ್ರವಾಗಲಿ. ದೇವರಿಗೆ ವಾಕ್ಯದ ಮೂಲಕವಾಗಿ ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಆಮೇನ್.